ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೀವು ಕೇಳ್ತಾ ಇರುವಂಥ ಶಕ್ತಿಶಾಲಿಯಾದಂಥ ಪಂಚಮಿ ತಿಥಿ ಬಂದೇ ಬಿಡ್ತು. ವಾರಾಹಿ ದೇವಿಗೆ ತುಂಬ ಶಕ್ತಿಶಾಲಿಯಾದಂಥ ಅದ್ಭುತವಾದ ಪಂಚಮಿ ತಿಥಿ ಸ್ನೇಹಿತರೆ. ಇದನ್ನು ಮರೆಯದೆ ಸುಮಾರು ಜನ, ಅಕ್ಕ ನಮಗೆ ಸಾಲ ಜಾಸ್ತಿ ಆಗಿದೆ, ಸಾಲ ತೀರಿಸ್ಬೇಕು, ಸಾಲ ಕಟ್ಟೋದಕ್ಕಾಗ್ತಾ ಇಲ್ಲ, ಒಂದು ದಾರಿಯನ್ನು ಹೇಳಿ, ಪರಿಹಾರನ ಹೇಳಿ, ನಮಗೆ ನಮ್ಮ ಮನೆಯಲ್ಲಿ ತುಂಬ ಕಷ್ಟಗಳಿದೆ ಅಕ್ಕ, ಅದಕ್ಕೊಂದು ಪರಿಹಾರ ಹೇಳಿ, ಈ ಥರ ಸ್ನೇಹಿತರೆ ನೀವು ತಪ್ಪದೆ, ಏಕೆಂದರೆ ವಾರಾಹಿ ದೇವಿ ಬಂದು ರಾತ್ರಿ ದೇವತೆ. ಆ ತಾಯಿಯನ್ನು ಮತ್ತೊಂದು ಹೆಸರಿನಿಂದ ಪಂಚಮಿ ಅಂತ ಕೂಡ ಕರಿತೀವಿ. ಅದಕ್ಕೋಸ್ಕರ ಪಂಚಮಿ ತಿಥಿ ಬಂದರೆ ಮಾತ್ರ ಆ ತಾಯಿ ಕಣ್ಣು ಮುಚ್ಕೊಂಡು ನಮ್ಮ ಕೋರಿಕೆಗಳನ್ನು ಆರಾಮಾಗಿ ನೆರವೇರಿಸ್ಕೊಡ್ತಾರೆ. ನಿಂತ ಜಾಗದಲ್ಲೇ ಆ ತಾಯಿ ವರವನ್ನು ಕೊಡುವಂಥ ಶಕ್ತಿ ಇರೋದರಿಂದ ನಂಬಿಕೆಯಿಂದ ಮಾಡಿಕೊಳ್ಬೇಕಾಗುತ್ತೆ. ಆ ಪರಿಹಾರಗಳು ಅಷ್ಟೇ, ಮಂತ್ರಗಳು ಅಷ್ಟೇ. ನೀವು ಯಾವ ಜಾಗದಲ್ಲಿದ್ರೂ ಆ ತಾಯಿ ನಿರ್ವಿಘ್ನವಾಗಿ ನೆರವೇರಿಸ್ಕೊಡ್ತಾಳೆ. ಎಷ್ಟೋ ಜನಕ್ಕೆ ಸ್ನೇಹಿತರೆ ನಿಮಗೆ ಹಣಕಾಸಿನ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಮನೆ ಭೂಮಿಗೆ ಸಂಬಂಧಪಟ್ಟಂತೆ ಅದು ಯಾವುದೇ ಇರಬಹುದು, ತಪ್ಪದೆ ಆ ತಾಯಿ ನೆರವೇರಿಸ್ತಾಳೆ. 3, 5, 9 ಈ ರೀತಿ ಪಂಚಮಿಗಳನ್ನು ನಾವು ಮಾಡ್ಕೊಳ್ತೀವಿ ಅಂತ ನೀವು ಸಂಕಲ್ಪ ಮಾಡ್ಕೊಳ್ಬೇಕಾಗುತ್ತೆ. ಮೊದಲು ಸ್ನೇಹಿತರೆ ಪಂಚಮಿ ಪೂಜೆ ಬಗ್ಗೆ ತಿಳಿಸ್ಕೊಡಿ ಅಕ್ಕ ಅಂತ ಕೇಳ್ತಾ ಇದ್ರಿ ಎಷ್ಟೋ ಜನ. ಪಂಚಮಿ ತಿಥಿಗೆ ನಾವು ಮಾಡ್ಕೊಳ್ಬೇಕಾಗಿರುವಂಥ ಒಂದು ವಿಧಾನ, ಆ ತಾಯಿಯ ಫೋಟೋ ವಿಗ್ರಹ ಏನಾದರೂ ಇದ್ದರೆ, ನೀವು ವಿಗ್ರಹ ಇದ್ದರೆ ತಪ್ಪದೆ ಆ ತಾಯಿಗೆ ನೈವೇದ್ಯ ಮಾಡ್ಕೊಳ್ಬೇಕಾಗುತ್ತೆ, ಅಭಿಷೇಕ ಮಾಡ್ಕೊಳ್ಬೇಕಾಗುತ್ತೆ. ತಪ್ಪದೆ ಒಂದು ಸಣ್ಣದಾಗೆ, ಯಾವ ರೀತಿಯ ಅಭಿಷೇಕ ಅಂದರೆ ತುಂಬ ಇಷ್ಟ ಆ ತಾಯಿಗೆ ಅಂದರೆ ಕುಂಕುಮ ಅಭಿಷೇಕ ಅನ್ನೋದು ತುಂಬ ಪ್ರೀತಿಕರ, ಅದನ್ನು ಮಾಡ್ಕೊಳ್ಬಹುದು. ಹಾಗೆ ಜೇನುತುಪ್ಪದ ಅಭಿಷೇಕ ಅಂದರೆ ತುಂಬ ಪ್ರೀತಿ. ಯಾವುದು ನಿಮಗೆ ಸಾಧ್ಯ ಆಗುತ್ತೋ ಅದನ್ನು ನೀವು ತಪ್ಪದೆ ಮಾಡ್ಕೊಂಡು ನೋಡಿ. ಫೋಟೋ ವಿಗ್ರಹ ಇದೆ ಅನ್ನೋದಾದರೆ ಕ್ಲೀನಾಗಿ ನೀವು ಒರೆಸ್ಬಿಟ್ಟು, ಕೆಂಪು ಹೂಗಳು ಸ್ನೇಹಿತರೆ, ದಾಸವಾಳದ ಹೂಗಳು ಅಂದರೆ ತುಂಬ ಪ್ರೀತಿ ಆ ತಾಯಿಗೆ, ಅದನ್ನು ಇಟ್ಬಿಟ್ಟು ಇವತ್ತು ಮಾತ್ರ ಅಂದರೆ ನಮಗೆ ಪಂಚಮಿ ದಿನ 5 ಅನ್ನುವ ಸಂಖ್ಯೆಗಳಿಂದ ನಾವು ಆ ತಾಯಿಯನ್ನು ಪೂಜೆ ಅಂದರೆ ಹೂಗಳು, ಒಂದು ಭೂಮಿಯ ಒಳಗೆ ಬೆಳೆಯುವಂಥ ಹಣ್ಣು ಹಂಪಲುಗಳನ್ನು ಇಟ್ಟು ಮಾಡಿಕೊಳ್ಳೋದು ತುಂಬ ವಿಶೇಷಕರ. ಇವತ್ತು ನಿಂಬೆ ಹಣ್ಣಿನ ಪರಿಹಾರನ ತಿಳಿಸ್ತಾ ಇದ್ದೀನಿ. 5 ನಿಂಬೆಹಣ್ಣು, 5 ಕೋರಿಕೆ ಅಂದರೆ ನಿಮ್ಮದು ಕೋರಿಕೆ ಇರಬಹುದು ಅಥವಾ ಸಮಸ್ಯೆ ಇರಬಹುದು. ಇದನ್ನು ನೀವು ಒಂದು ಮೈಂಡಲ್ಲಿ ಇಟ್ಕೊಂಡು ಚೆನ್ನಾಗಿರುವಂಥ ನಿಂಬೆಹಣ್ಣುಗಳನ್ನು ತಗೊಳ್ಳಿ. ನಮಗೆ ಒಂದು 3 ಸಮಸ್ಯೆಗಳು ಮಾತ್ರ ಇದೆ ಅಕ್ಕ ಅನ್ನೋದಾದರೆ 3 ತಗೊಳ್ಳಿ. 1 ಸಮಸ್ಯೆ ಇದ್ದರೆ 1 ತಗೊಳ್ಳಿ. ಕನಿಷ್ಠ ಪಕ್ಷ ನಮಗೆ ಯಾಕೆ ಪಂಚಮಿಯ ದಿನ 5 ಅಂತ ಹೇಳ್ತೀವಿ ಅಂದರೆ 5 ಅನ್ನೋದು ಅಷ್ಟು ಆ ಸಂಖ್ಯೆಗಳಿಗೆ ಅಷ್ಟು ವಿಶೇಷತೆ ಇರುತ್ತೆ. ಅದಕ್ಕೋಸ್ಕರ ನೀವೇನಾದರೂ 5 ಸಮಸ್ಯೆಗಳು ಅಥವಾ 5 ಕೋರಿಕೆಗಳಿದ್ದರೆ ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ನಿಮ್ಮ ಸಮಸ್ಯೆಗಳು, ನಿಮ್ಮ ಕೋರಿಕೆಗಳು ಇನ್ನೊಬ್ಬರಿಗೆ ಅಡ್ಡಿ ಆಗಬಾರ್ದು, ಅಂದರೆ ಅಡೆತಡೆ ಆಗಬಾರ್ದು. ಬೇರೆಯವರು ಇದರಿಂದ ನೋವು ಪಡಬಾರ್ದು. ನಿಸ್ವಾರ್ಥವಾಗಿ ನಿಮಗೋಸ್ಕರ ಕೇಳ್ಕೊಳ್ಳಿ. ನಾವು ಇನ್ನೊಬ್ರಿಗೋಸ್ಕರ, ನಮ್ಮ ತಂದೆ ತಾಯಿಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ಅಣ್ಣ ತಮ್ಮಂದ್ರಿಗೋಸ್ಕರ ಅಥವಾ ನಮ್ಮ ಪ್ರೀತಿ ಪಾತ್ರರು ಯಾರೇ ಇರಬಹುದು, ಸ್ನೇಹಿತರಿರಬಹುದು, ಅವ್ರಿಗೆಲ್ಲೋ ಬೇರೆ ಕಡೆ ಇದ್ದಾರೆ, ಬೇರೆ ಊರಲ್ಲಿದ್ದಾರೆ, ಬೇರೆ ಸ್ಟೇಟಲ್ಲಿ, ಬೇರೆ ಕಂಟ್ರಿಯಲ್ಲಿದ್ದಾರೆ, ತುಂಬ ಪ್ರಾಬ್ಲಮ್ಸ್ ಇದೆ ಅವ್ರಿಗೋಸ್ಕರ ನಾವು ಮಾಡ್ಕೊಳ್ಬಹುದಾ? ತಪ್ಪದೇ ಮಾಡ್ಕೊಳ್ಬಹುದು. ಯಾರೋ ಈ ಥರ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಅವ್ರಿಗೋಸ್ಕರ ನಾವು ಕೇಳ್ಕೊಳ್ಬಹುದಾ? ತಪ್ಪದೇ ಕೇಳ್ಕೊಳ್ಬಹುದು ಸ್ನೇಹಿತರೆ. ಅವ್ರಿಗೋಸ್ಕರ ನಾವು ಒಳ್ಳೆಯದನ್ನು ಮಾತ್ರ ಮಾಡ್ಕೊಳ್ಬಹುದು, ಕೆಟ್ಟದ್ದನ್ನು ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಬಾರ್ದು. ನೀವು ಈ ನಿಂಬೆಹಣ್ಣುಗಳನ್ನ ತಗೊಂಡು ಭೂಮಿಯ ಒಳಗೆ ಬೆಳೆಯುವಂಥ, ಅದು ತರಕಾರಿ ಆಗಿರಬಹುದು, ಹಣ್ಣಾಗಿರಬಹುದು, ಸಾಧ್ಯವಾದರೆ ಇಡಿ, ಇಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಬೆಲ್ಲ
ಒಂದು ತುಂಡು ಬೆಲ್ಲ, ಅವಲಕ್ಕಿ ಇದ್ದರೆ ನೀವು ಇಡಬಹುದು. ತುಂಬ ಸರಳ ವಿಧಾನದಲ್ಲೇ. ಫೋಟೋ ಇಲ್ಲ, ನಾವು ಯಾವ ಥರ ಮಾಡಬೇಕಕ್ಕ ಅಂತ ಕೂಡ ಸುಮಾರು ಜನ ಕೇಳ್ತೀರಾ. ದೀಪ ಸಪ್ರೇಟಾಗಿ ನಾವು ಸಂಕಲ್ಪದ ದೀಪ, ನೀವು ಕೋರಿಕೆಗಳೇನಾದರೂ ಕೇಳ್ಕೊಳ್ಳೋದಿದ್ದರೆ ಅಥವಾ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಇದ್ದರೆ ನೀವೊಂದು ಮಣ್ಣಿನ ದೀಪ ತಗೊಳ್ಳಿ. ಅದಕ್ಕೆ ಕ್ಲೀನಾಗಿ ಅರಿಶಿನ ಕುಂಕುಮ ಇಟ್ಟು 5 ಬತ್ತಿಗಳನ್ನು ನೀವು ಅದಕ್ಕೆ ಹಾಕಬೇಕಾಗುತ್ತೆ. ಅಂದರೆ ಪಂಚದೀಪಾರಾಧನೆ ಅಂತ ಹೇಳ್ತೀವಿ. ಇನ್ನು ನಿಮ್ಮಿಷ್ಟ, ಎಣ್ಣೆ ಅಥವಾ ತುಪ್ಪ ಏನಾದರೂ ನೀವು ದೀಪಕ್ಕೆ ಹಾಕಬಹುದು. ಅದು ನಿಮ್ಮ ಶಕ್ತಿಯ ಅನುಸಾರ ಆ ಥರ ನೀವು ಹಚ್ಚಬೇಕಾಗುತ್ತೆ. ರಾತ್ರಿ ದೇವತೆ ಅಂತ ಹೇಳಿದೆ ಅಲ್ವಾ, ಇದೇ ನಮಗೆ 19ನೇ ತಾರೀಕು ಬೆಳಗ್ಗೆ 10:03ಕ್ಕೆ ಪ್ರಾರಂಭ ಆಗುತ್ತೆ. ಮುಕ್ತಾಯ ಆಗೋದು ಕೂಡ ನಾನು ಇದರೊಳಗಡೆನೆ ತಿಳಿಸ್ತೀನಿ ಸ್ನೇಹಿತರೆ. ರಾತ್ರಿ ದೇವತೆ ಆಗಿರೋದ್ರಿಂದ 19ನೇ ತಾರೀಕು ನೀವು ರಾತ್ರಿ ಮಾಡಿಕೊಳ್ಳಿ. ಸಂಜೆ 6 ಗಂಟೆಯ ಮೇಲೆ ಯಾವ ಸಮಯ 12 ಗಂಟೆಯ ಒಳಗೂ ಕೂಡ ಈ ಪರಿಹಾರನ ಮಾಡಿಕೊಳ್ಬಹುದು. ಅಷ್ಟು ಶಕ್ತಿಶಾಲಿಯಾದಂಥ ಪರಿಹಾರ ಅಂತ ಹೇಳ್ತೀನಿ. ನಿಂಬೆಹಣ್ಣುಗಳ ಮೇಲೆ ನೀವು ನಿಮ್ಮ ಸಮಸ್ಯೆಗಳನ್ನು ಅಥವಾ ನಿಮ್ಮ ಕೋರಿಕೆಗಳನ್ನು ರೆಡ್ ಅಥವಾ ಗ್ರೀನ್ ಪೆನ್ನಲ್ಲಿ ಬರ್ಕೊಳ್ಬೇಕಾಗುತ್ತೆ. ಅದನ್ನು ಒಂದು ಪ್ಲೇಟಲ್ಲಿ ಇಡಿ. ಫೋಟೋ ಇಲ್ಲ ಅಂತ ಹೇಳಿದ್ರೆ ಮಣ್ಣಿನ ದೀಪನೇ ನೀವು ಸಪ್ರೇಟಾಗಿ, ಅಂದರೆ ಯಥಾವತ್ತಾಗಿ ನಿಮ್ಮ ಮನೆಯಲ್ಲಿ ದೈನಂದಿನ ಪೂಜೆಯನ್ನು ಬಿಟ್ಟು ವಾರಾಹಿ ದೇವಿಗೆ ಸಂಕಲ್ಪದ ದೀಪ ಅಂತ ಹೇಳಿದೆ, ಅದನ್ನು ಸಪ್ರೇಟಾಗಿ ನೀವು ಹಚ್ಚಬೇಕಾಗುತ್ತೆ. ಕೇಳ್ಕೊಳ್ಳಿ. ಈ ರೀತಿ 5 ಪಂಚಮಿಗಳು ನಡೆಸ್ಕೊಡ್ತೀನಿ ತಾಯಿ, ನನ್ನ ಸಮಸ್ಯೆಗಳನ್ನು ಬಗೆಹರಿಸು ಅಂತಂದ್ಬಿಟ್ಟು ಬಹಳ ಮುಖ್ಯವಾಗಿರುವಂಥ ಆ ಸಮಸ್ಯೆಗಳನ್ನು ನೀವು ಅದ್ರ ಮೇಲೆ ಬರೆದುಬಿಟ್ಟು ಪ್ಲೇಟಲ್ಲಿ ಇಟ್ಟು ಕೇಳ್ಕೊಳ್ಳಿ. ದೀಪ ಹಚ್ಚಿಬಿಟ್ಟು ಆ ದಿನ ಪೂರ್ತಿ ನಿಂಬೆಹಣ್ಣುಗಳು ಅಲ್ಲೇ ಇರಬೇಕು. ಮಾರನೇ ದಿನ ಸ್ನೇಹಿತರೆ ಅದನ್ನು ನೀವು ಒಂದು ಚಾಕು ತೆಗೆದುಕೊಂಡು ಕಟ್ ಮಾಡಿಬಿಟ್ಟಾದ್ರೂ ಆ ಜ್ಯೂಸನ್ನು ತೆಗೆದುಬಿಟ್ಟು ಆ ಸಿಪ್ಪೆ ಹಾಗೂ ಜ್ಯೂಸು ಎಲ್ಲಾದರೂ ತುಳಿದೇ ಇರುವ ಮಣ್ಣಲ್ಲಿ ಹಾಕ್ಬಿಟ್ಟು ಮುಚ್ಚಬಹುದು. ಅಥವಾ ಈ ಒಂದು ಗಿಡಗಳು ಅಂತ ಇರುತ್ತಲ್ವ, ಆ ಕಡೆ ಹಾಕಿದ್ರೆ ಯಾರೂ ಓಡಾಡೋದಿಲ್ಲ ಅನ್ನೋದೇನಾದರೂ ಗೊತ್ತಿರುತ್ತಲ್ವ, ಆ ಜಾಗದಲ್ಲಾದರೆ ಅಷ್ಟು ನಿಮಗೆ ಒಂದು ನಂಬಿಕೆ ಇದೆ, ಆ ಕಡೆ ಯಾರೂ ಓಡಾಡೋದಿಲ್ಲ ಅನ್ನೋದಾದರೆ ನೀವು ಕಟ್ ಮಾಡೋದು ಬೇಡ, ಆ ಜ್ಯೂಸ್ ತೆಗಿಯೋದು ಬೇಡ, ಹಂಗಂಗೆ ತಗೊಂಡೋಗಿ ನೀವು ಹಾಕ್ಬಿಡಬಹುದು. ಯಾಕೆ ಈ ಥರ ಅಂದರೆ ಆ ನಿಂಬೆಹಣ್ಣುಗಳಿಗೆ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಿರ್ತೀರ, ನಿಮ್ಮ ಕೋರಿಕೆಗಳನ್ನು ಹೇಳ್ಕೊಂಡಿರ್ತೀರ. ಅದು ಪೂರ್ತಿಯಾಗಿ ನಿಮಗೆ ಅದು ಬಗೆಹರಿಬೇಕು ಅನ್ನೋದಿರುತ್ತಲ್ವ, ಬೇರೆಯವರು ತುಳಿಬಾರ್ದು, ಬೇರೆಯವರು ಅದನ್ನು ನೋಡ್ಕೊಳ್ಬಾರ್ದು. ಅದಕ್ಕೋಸ್ಕರ ಇಷ್ಟೇ. ಇದನ್ನು ನೀವು 19ನೇ ತಾರೀಕು ಬೆಳಗ್ಗೆ 10:03ಕ್ಕೆ ಪ್ರಾರಂಭ ಆಗಿ 20ನೇ ತಾರೀಕು 10:49ರವರೆಗೂ ಇರುತ್ತೆ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಇದನ್ನು ಈ ರೀತಿ ಪಂಚಮಿ ಪೂಜೆ ಮಾಡಬೇಕಾದ್ರೆ ಹೆಣ್ಮಕ್ಳು ಏನಾದರೂ ಪೀರಿಯಡ್ಸ್ ಆಗಿದ್ರೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಅಥವಾ ನಾನ್ ವೆಜ್ ಏನಾದರೂ ತಿಂದಿದ್ರೆ ಈ ಸಂಕಲ್ಪಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇದನ್ನು ಗಮನದಲ್ಲಿಟ್ಕೊಂಡು ಮಾಡ್ಕೊಂಡು ನೋಡಿ, ಎಲ್ಲ ಒಳ್ಳೆಯದಾಗುತ್ತೆ. ಇಷ್ಟೇ ಸುಲಭವಾಗಿ. ಎಲ್ರಿಗೂ ಧನ್ಯವಾದಗಳು.